ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಬಾನುಲಿಯ ಭಿತ್ತಿಯಿಂದ. ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಧಾರವಾಡದ ನಿವೃತ್ತ ಸಹಾಯಕ ನಿರ್ದೇಶಕರಾದ ಹೇಮಂತ್ ರಾಮಡ್ಗಿ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಿದ್ದಾರೆ ಮಾಲಾ ಸಾಮ್ರಾಣಿ. ಆತ್ಮೀಯ ಕೇಳುಗರೆ ನಮಸ್ಕಾರ. ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರು ಅಪ್ಪಟ ರೇಡಿಯೋದ ಅಭಿಮಾನಿ. ಸತತವಾಗಿ ನಮ್ಮ ಕಾರ್ಯಕ್ರಮಗಳನ್ನ ಅವರು ಕೇಳ್ತಾ ಇದ್ರು. ಆ ರೀತಿ ಕಾರ್ಯಕ್ರಮ ಕೇಳಬೇಕಾರ ಅವರಿಗೆ ಒಂದು ಧ್ವನಿ ಬಹಳ ಇಷ್ಟ ಆಯ್ತು. ಕೃಷಿ ರಂಗದ ಸಂದರ್ಶನಗಳನ್ನ ಕೇಳ್ತಿದ್ರು. ಆಕಾಶವಾಣಿಯ ಅಂದಿನ ನಿರ್ದೇಶಕರಿಗೆ ಫೋನ್ ಮಾಡಿದ್ರು. ಆ ಹುಡುಗ ಯಾರ್ರೀ, ಎಷ್ಟು ಚಂದ ಸಂದರ್ಶನ ಮಾಡ್ತಾನ, ಎಷ್ಟು ಸಮಾಧಾನ, ಕೇಳಿದ್ರ ಆ ಧ್ವನಿ ಮತ್ತ ಕೇಳ್ಬೇಕನ್ನಿಸ್ತದ, ಯಾರ್ರೀ ಅದು ಅಂತ ಕೇಳಿದ್ರು. ಆ ಧ್ವನಿ ಯಾರ್ದು ಅಂದ್ರ ನಮ್ಮ ಆಕಾಶವಾಣಿಯ ಬಹುಮುಖ ಪ್ರತಿಭೆ, ಅದ್ಭುತ ಸಂದರ್ಶನಕಾರರು, ಇತ್ತೀಚೆಗೆ ನಿವೃತ್ತರಾದಂತಹ ಆಕಾಶವಾಣಿಯ ಸಹಾಯಕ ನಿಲಯ ನಿರ್ದೇಶಕರು ಹೇಮಂತ್ ರಾಮಡ್ಗಿ ಅವರು. ಸರ್ ನಮಸ್ಕಾರ. ಸ್ಟುಡಿಯೋಕ್ಕೆ ಸ್ವಾಗತ ಅಂತ ನಾ ಹೇಳ್ತೇನೆ, ಇನ್ನೊಮ್ಮೆ ಸ್ವಾಗತ ಅಂತ ಅನ್ಬೋದೇನೋ. ನಿಮ್ಗೆ ಧನ್ಯವಾದ ಮತ್ತು ನಮ್ಮೆಲ್ಲ ಶ್ರೋತೃಗಳಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಬಹಳ ದಿನದ ನಂತರ ಮತ್ತೆ ನಾನು ಬಂದು ಸ್ಟುಡಿಯೋ ಮೂಲಕ ಶ್ರೋತೃರ ಜೊತೆ ಇವತ್ತು ಮಾತಾಡ್ತಾ ಇದ್ದೀನಿ. ಸರ್, ನಾವೆಲ್ಲ ಸಣ್ಣವ್ರಿದ್ದಾಗ ರೇಡಿಯೋ ಕೇಳೋಬೇಕಾರ ರೇಡಿಯೋದೊಳಗ ಸಣ್ಣ ಸಣ್ಣ ಮನುಷ್ಯರು ಇರ್ತಾರ, ಅವ್ರು ಮಾತಾಡ್ತಾರ, ಹಿಂಗೆಲ್ಲ ಅನ್ಕೊಳ್ತಿದ್ವಿ. ಬಾಲ್ಯ ಹೆಂಗಿತ್ತು, ಬಾಲ್ಯದ ರೇಡಿಯೋ ನೆನಪುಗಳು ಹೆಂಗಿದ್ವು ಅಂತ ಹೇಳ್ತೀರಿ? ನಮ್ಮ ಮನೆಯಲ್ಲಿ ಮುಂಚೆ ರೇಡಿಯೋ ಇರಲಿಲ್ಲ. ನಮ್ಮ ಬಾಜು ಮನೆಯಲ್ಲಿ ಇತ್ತು. ಆ ರೇಡಿಯೋ ಕೇಳಿಕ್ಕೆ ನಾವು ಅವ್ರ ಮನೆಗೆ ಹೋಗಿದ್ವಿ. ಕಟ್ಟಿ ಮೇಲೆ ಇಟ್ಕೊಂಡು ಎಲ್ಲಾ ಹುಡುಗರು, ಗಿಳಿವಿಂಡು, ಅಕ್ಕನ ಬಳಗ, ಇಂಥವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಿದ್ವಿ. ನಮ್ಮ ತಾಯಿ ಬಹಳ ಸೆನ್ಸಿಟಿವ್ ಆಗಿ ರೇಡಿಯೋನ ಕೇಳ್ತಿದ್ರು. ಮುಂಜಾನೆ ಬರುವಂತಹ ಭಕ್ತಿಗೀತೆಗಳನ್ನು ಅವರು, ಬಸವಣ್ಣವ್ರ ವಚನ ಅಂದ್ರೆ ಅಕ್ಕ ಮಹಾದೇವ ವಚನ ಇರಲಿ, ಯಾವುದೋ ಇರಲಿ, ವಚನಗಳು ಅಂದ್ರೆ ಭಾರಿ ಇಷ್ಟಪಟ್ಟು ಕೇಳ್ತಿದ್ರು. ಮತ್ತೆ ಅದನ್ನ ತಿಳಿಸಿ ಹೇಳ್ತಿದ್ರು ನಮಗೆ. ನೋಡ್ ಬಸವಣ್ಣವ್ರು ಹೆಂಗೆ ಹೇಳ್ಯಾರ, ನೀವು ಹಂಗ ಆಗ್ಬೇಕು, ಬಸವಣ್ಣಂಗ ಆಗ್ಲಿಕ್ಕಿಲ್ಲ, ಅವ್ರ ಇಟ್ಟಂತ ಹೆಜ್ಜೆಯೊಳಗೆ 4 ಹೆಜ್ಜೆ ನಾವು ಇಡಬೇಕು, ಆ ಪ್ರಯತ್ನ ನಾವು ಮಾಡಬೇಕು, ಅಂದ್ರೆ ಒಳ್ಳೆ ದಾರಿ ನಮಗೆ ಸಿಗುತ್ತೆ. ಈ ರೀತಿಯಾಗಿ ನಮ್ಮ ತಾಯಿ ನಮಗೆ ಪ್ರೀತಿಯಿಂದ ಹೇಳ್ತಾ ಇದ್ರು. ಸೊ ಅದೆಲ್ಲ ನಾವು ಬಹಳ ರೇಡಿಯೋ ಕೇಳಿಕೆ ಮತ್ತೆ ರೇಡಿಯೋದ ಮೂಲಕ ಮೌಲ್ಯವನ್ನು ಪಡಿಲಿಕ್ಕೆ ಅದೆಲ್ಲ ಸಾಧ್ಯ ಆಯ್ತು ಅಂತೇಳಿ ಅನ್ಸುತ್ತೆ. ಮತ್ತೆ ಎಲ್ಲಾ ಕಾರ್ಯಕ್ರಮಗಳನ್ನ ನಮಗೆ ತಿಳುವಳಿಕೆಗೆ ತಕ್ಕಂತೆ ಏನೇನು ಬೇಕು, ಆಯಾ ವಯಸ್ಸಿಗೆ ತಕ್ಕಂತೆ ಕಾರ್ಯಕ್ರಮಗಳನ್ನ ಕೇಳ್ತಿದ್ವಿ. ಸರ್, ನೀವು ವಿಜ್ಞಾನದ ವಿದ್ಯಾರ್ಥಿ, ನೀವು ಓದಿದ್ದು BSc ಅಗ್ರಿಕಲ್ಚರ್. ಆ ಸಮಯದೊಳಗ ಬಹಳಷ್ಟು ಬಾಗಿಲುಗಳು ತೆರೆದಿರ್ತಿದ್ವು. IFS ಪರೀಕ್ಷೆಯನ್ನ ನೀವು ಪಾಸ್ ಆಗಿ ಸಂದರ್ಶನದ ಹಂತಕ್ಕೂ ಹೋದವರು. ಇಷ್ಟೆಲ್ಲ ಅವಕಾಶಗಳು ಇದ್ದಾಗ ಆಕಾಶವಾಣಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ನಾ ಕೇಳ್ತೀನಿ. ಏನಂದ್ರೆ ನಮ್ಗ ಹಳ್ಳಿಯಿಂದ ಬಂದಿರ್ತೀವಿ. ಪ್ರಾರಂಭದೊಳಗೆ ನಮ್ಗೆ ಗೊತ್ತು ಗುರಿ ಅನ್ನೋದಿರಲ್ಲ, ನಮ್ಗೆ ಆಯ್ಕೆ ಇರಲ್ಲ. ಯಾಕಂದ್ರೆ ನಾವು ಆ ಲೆವೆಲ್ ಬೆಳಿತೀವ ಅನ್ನುವಂತ ಪ್ರಶ್ನೆ ಇರುತ್ತೆ. ಮತ್ತೆ ಅದಕ್ಕೆ ಬೇಕಾದಂತ ಪೂರಕ ಮಾಹಿತಿ ನಮಗೆ ಸಿಗುತ್ತಾ ಅನ್ನುವಂಥದ್ದು ಇರುತ್ತೆ, ಆ ವಾತಾವರಣ ಸಿಗುತ್ತಾ ಅನ್ನುವಂಥದ್ದು ಇರುತ್ತೆ. ಮತ್ತೆ ನಮ್ಮ ಇಂಗ್ಲಿಷು ಅದನ್ನ ಬಳಸ್ಕೊಂಡು ನಾವು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯನಾ, ಇಂಥವೆಲ್ಲನೂ ಇರುತ್ತೆ. ನನಗೆ ಇವೆಲ್ಲಾ ಕನಸುಗಳು ಗರಿಗೆದರಿದ್ದು BSc ಅಗ್ರಿ ಜಾಯಿನ್ ಆದ್ಮೇಲೆ. ಅಲ್ಲಿ ಅಂತ ವಾತಾವರಣ ಇತ್ತು, ಎಲ್ಲರೂ ಸ್ಪರ್ಧೆಗೆ ಒಗ್ಕೊಂಡಿದ್ರು, ಅವರು ಸ್ಪರ್ಧೆಯನ್ನು ಮಾಡ್ತಿದ್ರು, ಮತ್ತೆ ನಮ್ಮನ್ನ ಕೈ ಹಿಡಿದು ಎಳ್ಕೊಂತಿದ್ರು. ಬಾ, ಇಂಥವೆಲ್ಲ ಇರುತ್ತೆ, ಸಿಲೆಬಸ್ ಹಿಂಗಿರುತ್ತೆ, 10 ವರ್ಷದ ಕ್ವಶನ್ ಪೇಪರ್ ಹೆಂಗಿರ್ತವೆ ನೋಡೋಣ ಬಾ ಅಂತೇಳಿ ಹಿಂಗೆಲ್ಲಾನು ಕರೆದು ಕೂಡಿಸಿ ಏನೇನು ಸಾಧ್ಯತೆ ಇದೆ ಎಲ್ಲದಕ್ಕೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರ್ತಿದ್ವಿ. BSc ಅಗ್ರಿ ಬಂದ್ಮೇಲೆ ನಮ್ಮ ಗೆಳೆಯರ ಬಳಗನು ಕೂಡ ಹಾಗೆ ಇತ್ತು. ಮತ್ತೆ ಅವರು ಯಾವಾಗಲೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಮುಂಚೂಣಿಯಲ್ಲಿ ಇರ್ತಿದ್ರು. ಮತ್ತೆ ನನ್ನ ಕರ್ಕೊಂಡು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ರು. ಹಾಗಾಗಿ ನನಗೆ ಸ್ಪರ್ಧಾತ್ಮಕ ಪರೀಕ್ಷೆ, ಅದಕ್ಕೆ ಸ್ಪರ್ಧೆ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು, ಎಕ್ಸಾಮ್ ಬರೀಬೇಕು, ಮತ್ತೆ ಅದಕ್ಕೆ ಪೂರಕವಾಗಿ ಓದಬೇಕು, ಇಂಥವೆಲ್ಲಾನು ಇರ್ತಿತ್ತು. ಹಾಗಾಗಿ ಅಂತ ಒಂದು ಇದ್ರೊಳಗೆ ನನಗೆ ಇವೆಲ್ಲಾನು ಮಾಡಲೇಬೇಕು ಅಂತೇಳಿ IFS ಮಾಡೋಣ ಅಂತೇಳಿ ನಾನು ಹೋಗಿದ್ದೆ. ಅದನ್ನ ಬಿಟ್ಟು ಬೇರೆ ಏನು ಮಾಡಬಾರ್ದು, ಮಾಡಿದ್ರೆ IFS ಇಲ್ಲಾಂದ್ರೆ ರೈತ ಆಗ್ಬೇಕು, ಎರಡೇ ಗುರಿ ಇತ್ತು ನನಗೆ. ಆದ್ರೆ ನಮ್ಮೊಬ್ಬ ಅತ್ಯಂತ ಆತ್ಮೀಯ ಗೆಳೆಯರು ಡಾಕ್ಟರ್ ಪೋದ್ದಾರ್ ಅಂತೇಳಿ ಅವ್ರು ಒಂದು ಮಾತು ಹೇಳಿದ್ರು, ನೀನ್ ಮಾಡು ಬ್ಯಾಡ ಅಂತಲ್ಲ, ನೀನ್ ಪಾಸ್ ಆಗಿನೂ ಆಗ್ತೀಯ, ಅದ್ರಲ್ಲಿ ಏನಿಲ್ಲ. ಆದ್ರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ ಅವನ್ನೆಲ್ಲನೂ ನೋಡಿಕೊಂಡು ನಾವು ಧೈರ್ಯವಾದ ಗುರಿಯನ್ನ ಸಾಧಿಸ್ಬೇಕಂದ್ರೂ ಕೂಡ ಭೂಮಿ ಮೇಲೆ ಒಂದು ಹೆಜ್ಜೆ ಇಡ್ಲಿಕ್ಕೆ, ನಿಂತ್ಕೊಳ್ಳಿಕ್ಕೆ ಒಂದು ತಾಣ ಬೇಕಾಗುತ್ತೆ. ಬೇರೆ ನೌಕರಿಗೂ ಟ್ರೈ ಮಾಡ್ತಾ ಇರು,
ಜೊತೆಗೆ IFS ಓದ್ತಾ ಇರು ಅಂತ ಹೇಳಿದಾಗ ಅವಾಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮೂಲಕ ರೇಡಿಯೋಕ್ಕೆ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಕಾಲಾಗಿತ್ತು. ಅದೇ ಸಂದರ್ಭದಲ್ಲಿ ಅದು ಒಂದು ಪತ್ರಿಕೆಯಲ್ಲಿ ಪ್ರಿಂಟ್ ಆಗಿತ್ತು, ಒಂದು 4 ಲೈನ್, ಇಂತಿಂತ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಪೋಸ್ಟ್, ಅದು ಕೃಷಿ ರಂಗ ವಿಭಾಗಕ್ಕೆ ಅಪ್ಲೈ ಮಾಡಬೇಕು ಅನ್ನೋರು ಎಂಪ್ಲಾಯ್ಮೆಂಟ್ ನ್ಯೂಸ್ ಅನ್ನ ರೆಫರ್ ಮಾಡಿ ಇಂಥ ತಾರೀಕಿಂದು ಅಂತ ಹೇಳಿತ್ತು. ಅದನ್ನ ಹೋಗಿ ನೋಡಿ, ಅದು ಎಲ್ಲೂ ಅಂಗಡಿ ಒಳಗೆ ಸಿಗ್ತಿರ್ಲಿಲ್ಲ. ಮತ್ತೆ ಸೆಂಟ್ರಲ್ ಲೈಬ್ರರಿಗೆ ಹೋಗಿ ಅದ್ರ ಫಾರ್ಮೇಟ್ ಅದನ್ನೆಲ್ಲಾನು ಡಿಟೇಲ್ ಆಗಿ ಕೈಯಿಂದ ಬರ್ಕೊಂಡು ಅದನ್ನ ಮತ್ತೆ ಟೈಪ್ ಮಾಡಿಸಿ ಆ ನಂತರ ಅಪ್ಲೈ ಮಾಡಿ ಇದೆಲ್ಲ ಆಗಿತ್ತು. IFS ಏನಂದ್ರೆ ನನಗೆ ಎಕ್ಸಾಮ್ ಅದು ಪಾಸ್ ಆಗಿತ್ತು, ಬಟ್ ಅವಾಗ ನಮ್ಗೆ ಕಮ್ಯುನಿಕೇಶನ್ ಗ್ಯಾಪ್ ಇತ್ತು. ನಾನು ಅಡ್ರೆಸ್ ಅನ್ನ ನಮ್ಮ ಊರಿಂದ ಕೊಟ್ಟಿದ್ದೆ, ಗದಗ ತಾಲೂಕು ಬಳಗಾನೂರದ್ದು. ನಾನು ಧಾರವಾಡದಲ್ಲಿ ಓದ್ತಾ ಇದ್ದೆ. ಅದೆಲ್ಲಾನು ಏನೋ ಕಮ್ಯುನಿಕೇಶನ್ UPSC ಇಂದ ನಮ್ಮ ಹಳ್ಳಿಗೆ ಹೋಗಿತ್ತು. ಹಳ್ಳಿಯಲ್ಲಿ ಅವರು ಒಂದಿಷ್ಟು ದಿನ ನೋಡ್ರ ಪೋಸ್ಟ್ ಆಫೀಸಲ್ಲಿ ರಿಜಿಸ್ಟರ್ ಪೋಸ್ಟ್ ಆಗಿರೋದ್ರಿಂದ ಮತ್ತೆ ಅವರು ನಾನು ಊರಿಗೆ ಹೋಗ್ಲಾರ್ದಕ್ಕಾಗಿ ಅದನ್ನ ಮತ್ತೆ ರಿಟರ್ನ್ UPSCಗೆ ಕಳಿಸಿಬಿಟ್ಟಿದ್ರು. ಮತ್ತೆ ಅದನ್ನ ಏನು ಕಮ್ಯುನಿಕೇಶನ್ ಮಾಡಿದ್ರು ಕೂಡ ಅಷ್ಟೊತ್ತಿಗೆ ಟೈಮ್ ಆಗಿ ಹೋಗಿತ್ತು. ಹಾಗಾಗಿ ನಾನು IFS ನೊಳಗೆ ಮಿಸ್ ಆಯ್ತು ಆ ಚಾನ್ಸ್ ಅಂತ ಹೇಳಿ ನನಗನ್ಸುತ್ತೆ. ಮತ್ತೆ ನಾನು ಆಕಾಶವಾಣಿಯೊಳಗೆ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಅನ್ನೋ ಜಾಬ್ ಸಿಕ್ತು, ಅದರಲ್ಲೇ ಕಂಟಿನ್ಯೂ ಆದೆ. ಮತ್ತೆ ಒಂದ್ಸರಿ ನೌಕರಿಯೊಳಗೆ ಜಾಯ್ನ್ ಆದ್ವಿ ಅಂತ ಹೇಳಿದ್ರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಷ್ಟು ಸೀರಿಯಸ್ ಇರಬೇಕು ಅಷ್ಟು ಸೀರಿಯಸ್ ಇರಕ್ಕಾಗಲ್ಲ. ಅಲ್ಲಿ ಹೊಂದ್ಕೋಬೇಕಾಗತ್ತೆ, ಕೆಲಸ ಮಾಡ್ಬೇಕಾಗತ್ತೆ, ಆಫೀಸ್ ಕೆಲಸನೂ ಕೂಡ ಜಾಸ್ತಿ ಇರುತ್ತೆ, ಆಫೀಸರ್ ಜೊತೆ ಹೊಂದ್ಕೋಬೇಕು, ಹೊಸದಾಗಿ ಕೆಲಸ ಕಲಿಬೇಕು, ಇಂಥವೆಲ್ಲಾನು ಇರುತ್ತೆ. ಹಂಗಾಗಿ ಜರ್ನಿ ಆಕಾಶವಾಣಿಯೊಳಗೆ ಬಹಳ ಚಂದನ ಪ್ರಾರಂಭ ಆಯಿತು. ಮತ್ತೆ ಕೊನೆ ತನಕ ಕೂಡ ನಾನು ಅತ್ಯಂತ ಖುಷಿಯಿಂದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಪ್ರಸ್ತುತಪಡಿಸಿದ್ದೆ. ಸರ್, ನೀವು ಚಿತ್ರದುರ್ಗಕ್ಕೆ ಹೋಗಿ ಜಾಯ್ನ್ ಆದ್ರಿ, ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಆಗಿದ್ರಿ, ಕೃಷಿ ರಂಗಕ್ಕಾಗಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ರಿ. ನಿಮ್ಮ ಆರಂಭದ ವೃತ್ತಿ ಜೀವನದ ಅನುಭವಗಳು, ಮರೆಯಲಾರದ ಅನುಭವಗಳು ಏನದಾವ ಅಂತ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಬೇಕು. ಏನಂದ್ರೆ ಆಕಾಶವಾಣಿ ಅಂದ್ರೆ ನಮಗೂ ಒಂಥರ ಹೆದರಿಕೆ. ಏನಪ್ಪಾ, ಎಲ್ಲಿ ಸೂಜಿ ಬಿದ್ರು ಇಷ್ಟು ಸಪ್ಪಳಾಗಲ್ಲ, ಮತ್ತೆ ಕಾರ್ಯಕ್ರಮ ನಮ್ಮ ಧ್ವನಿ ಇದು ಹೊಂದುತ್ತಾ, ಪ್ರಶ್ನೆ ಕೇಳಬೇಕಂದ್ರೆ ಏನ್ ಕೇಳಬೇಕು, ಎಂತವ್ರು ಬರ್ತಾರ, ಅವ್ರ ತಿಳುವಳಿಕೆ ತಕ್ಕಂತೆ ನಾ ಪ್ರಶ್ನೆ ಕೇಳ್ತೀನಿ, ಇವೆಲ್ಲ ಪ್ರಾರಂಭದಲ್ಲಿ ಹೆದರಿಕೆ ಇದ್ದೇ ಇರ್ತಾವ. ಆದ್ರೆ ನಾವು ಕಾರ್ಯಕ್ರಮಗಳನ್ನ ಮಾಡ್ಕೊಂತ, ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ಕೊಂತ, ಬೇರೆಯವರು ಮಾಡಿದಂತ ಕಾರ್ಯಕ್ರಮಗಳನ್ನ ಕೇಳ್ತಾ, ಜೊತೆಗೆ ನಮ್ಮ ಓದನ್ನು ಕೂಡ ಮುಂದುವರಿಸ್ತಾ ಇರುವಾಗ ನಮಗೊಂದು ಸ್ಪಷ್ಟತೆ ಬರುತ್ತೆ. ಯಾವ ಕಾರ್ಯಕ್ರಮ, ಅದರ ಎಷ್ಟು ವ್ಯಾಪ್ತಿ ಇದೆ ಆ ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮದಲ್ಲಿ ಇರುವಂತ ವ್ಯಾಪ್ತಿಯೊಳಗ ಏನೇನು ಪ್ರಶ್ನೆಗಳು ಮೂಡ್ತವು, ಮತ್ತೆ ನಾವು ಯಾರು ಸಂಪನ್ಮೂಲ ವ್ಯಕ್ತಿ ಅಂತ ಹೇಳಿ ಕರೆದಿರ್ತೀವಿ ಅವರೇ ಹೇಳ್ಕೊಂತ ಹೋದಂಗೆಲ್ಲ ಪ್ರಶ್ನೆಗಳು ಹುಡುಗುವಂತ ಹೋಗ್ತಾವ. ಆ ಪ್ರಶ್ನೆಗಳು ಜನಸಾಮಾನ್ಯರಿಗೆ ಬೇಕಾದಂತ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗತ್ತೆ. ನಾವು ರೈತರ ಪರವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಒಬ್ಬ ರೈತನ ಸಾಮಾನ್ಯ ಪ್ರಶ್ನೆಗಳು ಏನ್ ಹುಟ್ಟುತ್ತವು ಅವನ ತಲೆಯಲ್ಲಿ, ಆ ಪ್ರಶ್ನೆಗಳನ್ನ ನಾವು ಕೇಳ್ಕೊಂತ ಹೋಗ್ಬೇಕು. ಇಡೀ ಆ ಕಾರ್ಯಕ್ರಮದ ವ್ಯಾಪ್ತಿಯಲ್ಲಿ ಪೂರ್ತಿ ಏನೇನು ಜಾಲಾಡಬೇಕು ಅಂತ ಒಂದು ರಿಸೋರ್ಸ್ಫುಲ್ ಪರ್ಸನ್ ಬಂದಾಗ ಹಂಗೆ ಜಾಲಾಡಿ ಕೈ ಬಿಡಬೇಕು. ಇದು ಬರ್ಬರ್ತಾ ನಮ್ಮ ತಿಳುವಳಿಕೆ ವ್ಯಾಪ್ತಿಯನ್ನ ಹೆಚ್ಚು ಮಾಡ್ಕೋಂತ ಹೋಗುತ್ತೆ. ಯಾಕಂದ್ರೆ ಒಬ್ಬ ಸಂಪನ್ಮೂಲ ವ್ಯಕ್ತಿ, ಒಬ್ಬ ರೈತ, ಒಬ್ಬ ವಿಜ್ಞಾನಿ, ಒಬ್ಬ ಕೃಷಿ ಅಧಿಕಾರಿ, ಅವರು ಒಂದೇ ವಿಷಯವನ್ನ ಬೇರೆ ಬೇರೆ ದೃಷ್ಟಿಕೋನದೊಳಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಅವು ಎಲ್ಲಾ ದೃಷ್ಟಿಕೋನಗಳು ನಮಗೆ ಸಿಗೋದ್ರಿಂದ ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನೂ ರಿಚ್ ಆಕ್ಕೊಂತ ಹೋಗುತ್ತೆ. ಯಾಕಂದ್ರೆ ಅವ್ರು ಎಲ್ಲಾ ಹೇಳಿದ್ದು ಕೂಡ ಒಂದು ತೂಕ ಮಾಡಿ ನಮ್ಮ ತಲೆಯೊಳಗೆ ಯಾವ ಪ್ರಶ್ನೆಗೆ ಏನು ಉತ್ತರ, ಎಕ್ಸಾಕ್ಟ್ಲಿ ಏನು ಅವ್ರು ಹೇಳುದು, ಅವ್ರಕ್ಕಿಂತ ಇವ್ರು ಹೇಳುದು, ಯಾವ್ದು ಸಮಂಜಸ, ರೈತರ ಅನುಭವ ಏನು, ಇವೆಲ್ಲವೂ ಕೂಡ ಹೊಕ್ಕೊಂತ ಹೋದಂಗೆಲ್ಲ ನಾವು ಕೂಡ ರಿಚ್ ಆಗ್ತೀವಿ, ನಮ್ಮ ಕಾರ್ಯಕ್ರಮಗಳು ಕೂಡ ರಿಚ್ ಆಗ್ತಾವು. ಪ್ರಾರಂಭದೊಳಗ ಹೊಂದಾಣಿಕೆ ಇರುತ್ತೆ. ಮತ್ತೆ ಇನ್ನು ನಾವು ಹೊಸತಾಗಿ ಸೇರೋದ್ರಿಂದ ಅಲ್ಲಿ ಆ ಜಗಕ್ಕೆ ಹೊಂದ್ಕೋಬೇಕು. ಮತ್ತೆ ಇಂಥವೆಲ್ಲ ಗೆಳೆಯರು ಬಳಗ, ಮತ್ತೆ ಅಲ್ಲಿ ಒಂದು ಇದೆಲ್ಲಾನು ಪ್ರಾರಂಭ ಆಗುತ್ತೆ. ಆ ಜಗಕ್ಕೆ ಹೊಂದ್ಕೊಂಡ್ಮೇಲೆ ಅದನ್ನು ಊರು, ನಮ್ಮೂರು, ನಾವು, ನಮ್ಮ ಸ್ಟೇಷನ್, ನಮ್ಮ ಕಾರ್ಯಕ್ರಮ, ಮತ್ತೆ ಜನರ ಜೊತೆ ಬೆರೆಯುವಂತ ಒಂದು ಇದನ್ನೇ ಇದು. ಯಾಕಂದ್ರೆ ನಾವು ಎಷ್ಟು 30 ವರ್ಷ ನಾವು ಕಾರ್ಯಕ್ರಮ ಮಾಡಿವಿ ಅಂದ್ರೆ, ಪ್ರತಿ ವರ್ಷ 365 ಅಂದ್ರೆ ಅದಲ್ಲ ಕೃಷಿ ರಂಗ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಎಷ್ಟು 1000 ಜನಗಳನ್ನ ನಾವು ಇಂಟರ್ವ್ಯೂ ಮಾಡಿರ್ಬೋದು, ಎಷ್ಟು ಹಳ್ಳಿ ತಿರುಗಿಡಿರ್ಬೋದು, ಎಷ್ಟು ಪ್ರೀತಿಯನ್ನು ಗಳಿಸಿರ್ಬೋದು. ಹಿಂಗೆಲ್ಲ ನಾವು ನೋಡ್ಕೊಂತ ಬಹಳ ಆಶ್ಚರ್ಯ ಆಗುತ್ತೆ, ಹಿಂಗೆಲ್ಲ ಮಾಡಿದ್ವಿ ಅಂತ ಹೇಳಿ ಅನ್ಸುತ್ತೆ.
ಸರ್, ನಾವು ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಬಹಳ ಜನರ ಜೀವನವನ್ನ ಮುಟ್ಟಿರ್ತೀವಿ. ಅವ್ರ ಬದುಕಿನಲ್ಲಿ ನಮ್ಮಿಂದ ಏನೋ ಬದಲಾವಣೆ ಆಗ್ಯದ ಅಂತವ್ರು ನಮಗ್ ಬಂದ್ ಹೇಳಿದಾಗ ಬಹಳ ಸಂತೋಷ ಆಗ್ತದೆ. ನೀವು ಕೃಷಿ ರಂಗದೊಳಗ ಬಹಳಷ್ಟು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಸರಳ ಭಾಷೆಯಲ್ಲಿ ಸುಂದರವಾಗಿ ಮಾಡಿದವರು. ನಿಮಗ ಅಂಥ ಅನುಭವಗಳು ಏನೆಲ್ಲ ಅದಾವ ಅಂತ ಹೇಳ್ಬಹುದಾ? ನಿಮ್ಮ ಕೇಳುಗರು ಅಥವಾ ರೈತಾಪಿ ಜನರ ಜೊತೆ ನೀವು ಸಂಪರ್ಕಕ್ಕೆ ಬರ್ತೀರಿ, ಅವರು ನಿಮಗ್ ಬಂದ್ ಹೇಳಿದ್ದು ಏನು, ಈ ಕ್ಷಣಕ್ಕೆ ಯಾವ್ದು ನೆನಪು ಬರ್ತದೆ? ಬೇಕಾಷ್ಟಿದವು. ಆದ್ರೂ ಈ ಸಂದರ್ಭಕ್ಕೆ ನೀವು ಕೇಳಿದ ಪ್ರಶ್ನೆಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಯಾವಾಗ್ಲೂ ಒಂದು ಕಾರ್ಯಕ್ರಮ ಕೈಗೊಂಡೆ ಅಂದ್ರೆ ಅದು ಸೀರೀಸ್ ಆಗ್ಬೋದು ಅಥವಾ ಒಂದು ಹೊಸ ಪದ್ಧತಿ ಆಗ್ಬೋದು, ಅವುಗಳನ್ನು ಮಾಡ್ಬೇಕಂದಾಗ ಬಹಳ ಸೀರಿಯಸ್ ಆಗಿ ಮಾಡ್ತಿದ್ದೆ. ನಾನು ನೈಸರ್ಗಿಕ ಕೃಷಿ ಕುರಿತು ನಾನು ಹೆಚ್ಚು ಕಡಿಮೆ ಒಂದು 400-500 ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಿದ್ದೀನಿ. ಅದರ ಆಳ ಅಗಲ ಎಷ್ಟು ಸಾಧ್ಯತೆ ಇದೆ ಅದನ್ನೆಲ್ಲಾನು ತಿಳ್ಕೊಂಡು, ಮತ್ತೆ ಅದು ಹೇಗೆ ಸೈಂಟಿಫಿಕ್ ಆಗಿ ವರ್ಕ್ ಆಗತ್ತೆ, ಯಾವ್ಯಾವ ಪ್ರದೇಶದೊಳಗ ಬೆಳೆ ಹೆಂಗೆ, ತಳಿಗಳು ಹೆಂಗೆ, ಅಲ್ಲಿ ಮಳೆ ಹೆಂಗೆ, ಬಿಸಿಲು ಹೆಂಗೆ, ಮಣ್ಣು ಹೆಂಗೆ, ಅದ್ರ ಗುಣ ಹೆಂಗೆ, ಇವೆಲ್ಲವನ್ನು ತಿಳ್ಕೊಂಡು ಆನಂತರ ನಾವು ಕೃಷಿ ತಂತ್ರಜ್ಞಾನವನ್ನ ರೈತರಿಗೆ ಕೊಡ್ಬೇಕಾಗತ್ತೆ. ಹಾಗಾಗಿ ಈ ನೈಸರ್ಗಿಕ ಕೃಷಿಯನ್ನ ನಾವು ಮಾಡಬೇಕಾದಾಗ ಜೀವಾಮೃತ ಅಂತ ಒಂದು ತಯಾರು ಮಾಡ್ತೀವಿ. ಬೀಜಾಮೃತ ಇರುತ್ತೆ, ಆರ್ದ್ರತೆ, ಹೊದಿಕೆ, ಇವೆಲ್ಲ 4 ಚಕ್ರಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಯಾವ್ಯಾವ ಬೆಳೆಗೆ, ಮತ್ತು ನಾವು ಬೆಳೆ ಯೋಜನೆಗಳನ್ನ ಹೇಗೆ ಹಾಕೋಬೇಕು, ಯಾವ ಪ್ರಮುಖ ಬೆಳೆಗಳು, ಯಾವ ಬಹುವಾರ್ಷಿಕ ಬೆಳೆಗಳು, ಯಾವ ವಾರ್ಷಿಕ ಬೆಳೆಗಳು, ಯಾವ ತಿಂಗಳ ಬೆಳೆಗಳು, ಇವೆಲ್ಲವನ್ನು ಕೂಡ ಜೋಡಿಸಿ ಅಲ್ಲಿ ನೆರಳು, ಬೆಳಕು, ತಂಪು ಎಲ್ಲನೂ ನೋಡಿಕೊಂಡು, ಮತ್ತೆ ಯಾವ ಪ್ರದೇಶದಲ್ಲಿ, ಯಾವ ಜಿಲ್ಲೆಯೊಳಗ ಅಥವಾ ಎಂಥ ಪ್ರದೇಶದಲ್ಲಿ ನಾವು ಬೆಳೆಯನ್ನು ಆಯ್ಕೆ ಮಾಡ್ಕೊಂತೀವಿ, ಇದ್ರ ಮೇಲೆ ನಾವು ಕೃಷಿ ತಂತ್ರಜ್ಞಾನವನ್ನು ಹೇಳಬೇಕಾಗತ್ತೆ. ನಾವು ಚಿತ್ರದುರ್ಗದಲ್ಲಿದ್ದಾಗ ನಾವು ನೈಸರ್ಗಿಕ ಕೃಷಿ ಮಾಡ್ತಾ ಇರುವಾಗ ಒಬ್ಬ ರೈತ ನಾ ಏನ್ ಹೇಳ್ತೀನಿ ಬರ್ಕೊಂಡ್ ಇಟ್ಕೊಂಡು ಹಂಗೇ ಮಾಡ್ತಿದ್ದ. ಅವರು ಜೀವಾಮೃತ ತಯಾರು ಮಾಡಿ ನಾ ಹೇಳಿದಂತ ನೈಸರ್ಗಿಕ ಕೃಷಿ ಎಲ್ಲಾ ಪದ್ಧತಿಗಳನ್ನ ಅಳವಡಿಸ್ಕೊಂಡು ತೋಟ ಮಾಡಿದ್ರು. ಅವರು ತೆಂಗು ಮತ್ತು ಅಡಿಕೆ. ಅವ್ರು ನಾನು ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇದ್ರಂತೆ. ನನಗೆ ಅವ್ರು ನನ್ನ ನಂಬರ್ ಗೊತ್ತಿಲ್ಲ, ಅವ್ರಿಗೆ ಕರಿಬೇಕು ಅಂತೇಳಿ. ನಮ್ಮ ಗೆಳೆಯರು ಹೋದಾಗ, ನಮ್ಮ ಗೆಳೆಯರು ಅವ್ನು ಬಿಟ್ಟಿದಾಗ ಆಕಾಶವಾಣಿಯಲ್ಲಿ ರಾಮಡಿಗೆ ಅವರು ಪ್ರಸಾರ ಮಾಡ್ತಾಳೆ ಕಾರ್ಯಕ್ರಮ. ಅವ್ರು ಹೇಳ್ದಂಗ ಮಾಡೀನಿ. ಅವ್ರು ಒಂದ್ಸಲ ನಮ್ಮ ಹೊಲಕ್ಕೆ ಭೇಟಿ ಆಗ್ಬೇಕು. ನನಗೊಂಕರು ಬಹಳ ಖುಷಿಯಾಗಿದೆ. ನೋಡ್ರಿ, ಅವ್ರು ಹೇಳಿದಂಗ ಇಲ್ಲೆಲ್ಲ ಡ್ರಮ್ಮು, ಆ ಗಿಡ ಎಲ್ಲೆಲ್ಲಿ ಹಾಕ್ಬೇಕು, ಬೇಲಿಗೆ ಯಾವ್ದು ಹಾಕ್ಬೇಕು, ಒಳಗೆ ಯಾವ್ದು ಹಾಕ್ಬೇಕು, ಹಂಗ ಹಾಕಿನಿ. ಅವ್ರೊಂದ್ಸಲ ಬಂದು ಹೋದ್ರೆ ನಾನು ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಬಹಳ ಚಂದ ಇಳುವರಿ ಬರ್ತಾ ಇದೆ ನನಗೆ ಅನ್ನೋಂಥದ್ದು ಒಂದಾಗಿರ್ಬೋದು. ಮತ್ತೆ ನಾನು ಧಾರವಾಡ ಆಕಾಶವಾಣಿಯಲ್ಲಿ ಕೂಡ ಕೆಲಸ ಮಾಡುವಾಗ ಅನೇಕ ರೈತರನ್ನ ಇಟ್ಟುಕೊಂಡು ನಾನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ಒಬ್ಬ ರೈತ ಬಂದು ಅಂದ್ರೆ ತನಗೆ ಪರಿಚಯ ಇರುವಂತಹ ಬೇರೆ ಪ್ರಗತಿಪರ ರೈತರ ಅಡ್ರೆಸ್ ಅನ್ನು ಕೊಡಬೇಕು, ಅವ್ರ ನಂಬರ್ ಕೊಡಬೇಕು. ಹಂಗೆ ಒಬ್ಬರು ಕೊಟ್ಟು ಹೋದಂಗ ಅವ್ರು ಏನ್ ಮಾಡಿದ್ದಾರೆ, ಅಚೀವ್ ಮಾಡಿದವರೇ ಇರಬೇಕು. ಹಂಗೆ ಪ್ರಗತಿಪರ ರೈತರನ್ನ ಕರೆಸಿ ನಮ್ಮ ಕಾರ್ಯಕ್ರಮಗಳು ಬಹಳ ರೀಚ್ ಆಗ್ತಿದ್ವು. ಅದನ್ನ ಕೇಳಲಿಕ್ಕೆ ಎಲ್ಲಾ ಪ್ರಗತಿಪರ ರೈತರು ಕುಂದಿರ್ತಿದ್ರು. ಇವತ್ತು ನಮ್ದೈತೆ ಅಂತ ಹೇಳಂದಾಗ ಆ ರೈತ ಹೋಗಿ ಎಲ್ಲಾ ಪ್ರಗತಿಪರ ರೈತರಿಗೆ ಪ್ರಚಾರ ಮಾಡ್ತಿದ್ರು, ಇವತ್ತು ನನ್ ಬರ್ತೈತಿ, ನೀವು ಕೇಳಬೇಕು ಅಂತೇಳಿ. ಅವರೆಲ್ಲರೂ ಕೇಳಿ ಮತ್ತೆ ನಮಗೆ ಇದನ್ನ ಹೇಳ್ತಾ ಇದ್ರು. ಅಂದ್ರೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಸಾವಯವ ಕೃಷಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ವಿ. ನಾವು ಸಾವಯವ ಕೃಷಿ ಅತ್ಯಂತ ಪ್ರಗತಿಪರ ರೈತರ ಇಂಟರ್ವ್ಯೂ ನಾನು ಮಾಡಿದ್ದೆ. ಆ ಕಾರ್ಯಕ್ರಮಗಳನ್ನ ಕಾರ್ನಾಗ ಕೇಳ್ಕೊಂತ ಅವ್ರು ಹೋಗ್ತಾ ಇದ್ರಂತ. ಎದಕ್ ಹೋಗ್ತಾ ಇದ್ರು ಅಂದ್ರೆ, ನಮ್ಮ ಹೊಲ ಅವನೇನು ಹಳ್ಳಿಯೊಳಗ ಏನ್ ಬೆಳೆಯಲ್ಲ ಬಿಡಲ್ಲ, ಯಾಕೆ ಸುಮ್ನೆ ಅವ್ನ ಇಟ್ಕೊಂಡ್ರು, ನಾವಿರೋದು ಬೆಂಗಳೂರಾಗ ಮಾರಿ ಬಂದ್ಬಿಡ್ ಹೊಂಟಿದ್ರಂತ. ಈ ಕಾರ್ಯಕ್ರಮ ಕೇಳ್ಕೊಂಡು ಅವರು ಮತ್ತೆ ಕಾರನ್ನ ತಿರುಗಿಸ್ಕೊಂಡು ಹೋದ್ರಂತ, ಮಾರೋದು ಬೇಡ. ನೋಡ್ರಿ ಸರ್, ಎಷ್ಟು ನೀವು ಅವ್ರ ಬದುಕನ್ನ ಬದಲಾಯಿಸ್ಬಿಟ್ರಿ. ಇಂಥವು ಬಹಳ ಇದಾವೆ. ಒಟ್ಟ ನಾವು ಇಂಥ ಕಾರ್ಯಕ್ರಮ ನಮ್ಗೆ ಗೊತ್ತಿಲ್ಲದಂತ ಎಷ್ಟೆಲ್ಲ ಇನ್ಸ್ಪಿರೇಷನ್ ಕೊಡ್ಲಿಕ್ಕೆ ಸಾಧ್ಯತೆ ಇದೆ, ಕೊಡ್ತಾವ. ನಾವು ವಿಜ್ಞಾನದ ವಿದ್ಯಾರ್ಥಿಗಳು ಪ್ರಸಾರ ಸೇವೆಗೆ ಸೇರ್ಬಿಡ್ತೀವಿ. ನಮ್ಮ ಭಾಷೆ ಕನ್ನಡ, ನಾವು ಕನ್ನಡದಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಆದ್ರೆ ಓದುವಾಗ ಇಂಗ್ಲಿಷ್ ಮಾಧ್ಯಮದೊಳಗ ಓದಿರ್ತೀವಿ, ವಿಜ್ಞಾನದ ವಿದ್ಯಾರ್ಥಿಗಳಾಗಿರೋದ್ರಿಂದ. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದಬೇಕು, ಈ ತರ ಓದುಗಳು ಇರ್ತಾವ. ಸಾಹಿತ್ಯದ ಓದು ಅಷ್ಟಾಗಿ ಇರುವುದಿಲ್ಲ. ಆ ತರ ನೀವು ಕನ್ನಡ ಭಾಷೆಯ ಬಗ್ಗೆ ನಿಮಗ ಓದು ಒಲುಮೆ ಹೆಂಗಿತ್ತು? ಬಂದಾಗ ನೀವು ಚಿತ್ರದುರ್ಗಕ್ಕೆ ಹೋದ್ರಿ, ಅಲ್ಲಿ ಭಾಷೆ ಬೇರೆ. ನಾವು ಉತ್ತರ ಕರ್ನಾಟಕದವರು, ನೀವು ಗದಗ್ನಿಂದ ಬಂದವರು. ಯಾವ ರೀತಿ ಚಾಲೆಂಜಿಂಗ್ ಅದಾಗಿತ್ತು ಅಂತ ಹೇಳ್ತೀರಿ? ಭಾಷೆ ಭಿನ್ನ ಆದ್ರೂ ಕೂಡ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಮತ್ತೆ ನಮ್ಮ ಏನಂದ್ರೆ ಭಾಷೆ ಅವರು ಮಾತಾಡುವಂತ ಆಕ್ಸೆಂಟ್ರಿಕ್ ಅಂತ ಹೇಳ್ತೀವಲ್ಲ, ಆ ರೀತಿನೇ ಇರ್ಬೇಕಂತ ಏನಿಲ್ಲ. ನಮ್ಮ ಮಾತಿನೊಳಗೆ ಪ್ರೀತಿ ಇದ್ರೆ ಸಾಕು, ಅದು ಎಲ್ಲೇ ಇರಲಿ. ಆ ಮಾತಿನಲ್ಲಿ ಪ್ರೀತಿಯಿಂದ
ಮಾತಾಡಿದಂದು ಹೃದಯದಿಂದ ಮಾತಾಡಿದಂಗ ಅದು. ಸೊ ಹಾಗಾಗಿ ಯಾರನ್ನ ಬೇಕಾದ್ರೂ ತಲುಪಬಹುದು. ದೊಡ್ಡ ಆಫೀಸರ್ ಇರ್ಲಿ, ದೊಡ್ಡ ದೊಡ್ಡ ವಿಜ್ಞಾನಿಗಳಿರ್ಲಿ, ಅಥವಾ ಸಾಮಾನ್ಯ ರೈತರಿರ್ಲಿ, ಅಥವಾ ಬಡತನದಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕರಿರ್ಲಿ, ನಾವು ಮಾತಾಡೋದು ಯಾವಾಗ್ಲೂ ಪ್ರೀತಿಯಿಂದ. ನಮ್ಮ ಭಾಷೆ, ನಮ್ಮ ಧ್ವನಿ ಪ್ರೀತಿಯಿಂದ ತುಂಬಿರಬೇಕು. ಅದು ಎಲ್ಲರನ್ನು ತಟ್ಟುತ್ತೆ, ಅವರು ಕೂಡ ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಸರಿ, ಎಂತ ಮಾತು ಹೇಳಿದ್ರಿ. ಪ್ರೀತಿಯಿಂದ ಮಾತಾಡೋದಷ್ಟಲ್ಲ, ನೀವು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಗಳನ್ನ ಮಾಡ್ತಿದ್ರಿ, ಬಹಳ ಖುಷಿ ಪಡ್ತಿದ್ರಿ. ನಿಮ್ಮ ಧ್ವನಿ ಒಳಗ ಒಂದು ಸ್ಥಿರತೆ ಅದ, ಒಂದು ಶಾಂತತೆ ಅದ, ಒಂದು ಪ್ರೀತಿ ಅದ. ಅದು ನೀವು ಪ್ರಯತ್ನ ಹಾಕಿ ಕೃಷಿ ಮಾಡ್ಕೊಂಡಿದ್ದು, ಅದು ದೇವರ ಕೊಡುಗೆನೋ. ನಾನು ಯಾವಾಗ್ಲೂ ಬಹಳ ಪ್ರೀತಿಯಿಂದ ಇರುವಂತ ಮನುಷ್ಯ. ಯಾರನ್ನಾದ್ರೂ ನಾನು ಪ್ರೀತಿಸ್ತೀನಿ. ಅದರಲ್ಲಿ ಪ್ರಮುಖವಾಗಿ ರೈತರಿಗೆ ಕಾರ್ಯಕ್ರಮ ಮಾಡುವಾಗ ರೈತರ ಕಷ್ಟ ಸುಖ ಎಲ್ಲನೂ ನನಗೆ ಗೊತ್ತು. ಯಾಕಂದ್ರೆ ನಾನು ಕೂಡ ಆ ಹಿನ್ನೆಲೆಯಿಂದ ಬಂದವನೇ. ದನ ಕಾಯ್ದೀವಿ, ಅವುಗಳ ಮೇವು ಕೊಯ್ಕೊಂಬಂದು ಹಾಕ್ತಿದ್ವಿ, ಸಗಣಿ ಬೆಳೆದಿವಿ, ಹೊಲ್ದಾಗ ಕೆಲಸ ಮಾಡಿವಿ, ನಟ್ ಕಳೆದಿವಿ, ಬಿತ್ತಿದೀವಿ, ಎಡಿ ಹೊಡೆದಿವಿ, ಎಲ್ಲಾ ಕೆಲಸ ಮಾಡ್ಕೋಂತಾನೆ ನಾವು ಓದಂತವ್ರು ಬೆಳೆದಂತವ್ರು. ಸೊ ಆ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಇನ್ನೊಂದೇನಂದ್ರೆ ನಮ್ಮ ಮನೆಯಲ್ಲಿ ಕೂಡ ಬಹಳ ಪ್ರೀತಿಯಿಂದನೇ ಇದ್ವಿ ನಾವೆಲ್ಲರೂ ಕೂಡ. ಅಷ್ಟೇ ಪ್ರೀತಿ ಕೊಡುವುದು ತಗೊಳ್ಳೋದು, ಅದು ಹೆರಿಡಿಟಿವ್ನು ಇರಬಹುದು. ಮತ್ತೆ ನನಗೆ ಒಳಗಡೆ ಆ ಪ್ರೀತಿನೇ ತುಂಬಿಕೊಂಡಿರುವುದರಿಂದ ನಾನು ಸುಮ್ನೆ ಹೇಳ್ತಾ ಇಲ್ಲ. ನಾನು ಇವಾಗಾದ್ರೂ ಕೂಡ ಯಾರಿಗೇ ಮಾತಾಡಿದ್ರು ಕೂಡ ಪ್ರೀತಿಯಿಂದನೇ ಮಾತಾಡ್ತೀನಿ. ಅದು ನನ್ನ ಧ್ವನಿ, ನನ್ನ ಗುಣ. ಅದು ಒಳಗೆ ಏನಿರುತ್ತೆ ಅದು ಧ್ವನಿ ಮೂಲಕ, ಭಾಷೆ ಮೂಲಕ, ಮಾತಿನ ಮೂಲಕ ಹೊರಗೆ ಬರ್ತಾ ಇರುತ್ತೆ. ಸರಿಗ ಪ್ರಸಾರ ಮಾಧ್ಯಮದಲ್ಲಿ ನಾವಿದ್ದೀವಿ, ಆಕಾಶವಾಣಿ ಸೇರಿದ್ರಿ. ಆ ಸಮಯದೊಳಗೂ ಇನ್ನೇನು ರೇಡಿಯೋ ಯಾರ್ ಕೇಳ್ತಾರ ಅನ್ನೋರು ಇದ್ರು. ಆದ್ರೂ ಕೂಡ ನಮ್ಮ ರೇಡಿಯೋ ಇವತ್ತಿಗೂ ಪ್ರಸ್ತುತ ಅದ, ಇನ್ನು ಮುಂದೂ ಇರ್ತದ. ನೀವು ಆಕಾಶವಾಣಿಯ ಭವಿಷ್ಯವನ್ನ, ಈ ಶ್ರವ್ಯ ಮಾಧ್ಯಮದ ಭವಿಷ್ಯವನ್ನ ಹೆಂಗ ನೀವು ನೋಡ್ತೀರಿ ಅಂತ? ಅಂದ್ರೆ ಯಾವುದೇ ಮಾಧ್ಯಮ ಇರಲಿ, ಅದು ಮೌಲ್ಯಯುತವಾಗಿರುವುದು ಒಂದು, ಮತ್ತೆ ಎಷ್ಟು ಸರಳ ಇದೆ ಅನ್ನೋದು ಇನ್ನೊಂದು. ಮತ್ತೆ ಯಾರನ್ನ ತಲುಪಬೇಕು, ಯಾರನ್ನ ತಲುಪಲಿಕ್ಕೆ ನಾವು ಇಂಥ ಒಂದು ಮಾಧ್ಯಮವನ್ನು ಇಟ್ಕೊಂಡಿವಿ, ಮತ್ತೆ ಇದನ್ನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳಿದ್ರೆ ರೇಡಿಯೋ ಅತ್ಯಂತ ಸರಳ ಮಾಧ್ಯಮ. ಇಡೀ ಎಲ್ಲಾ ಮಾಧ್ಯಮಗಳಲ್ಲಿ ಅಗದಿ ಕಡಿಮೆ ಖರ್ಚಿನ ಮತ್ತು ಸರಳವಾಗಿ, ಮತ್ತೆ ನಾವು ಎಲ್ಲಿ ಹೋದರೂ ಕೂಡ ತಗೊಂಡು ಹೋಗಿ ಕೇಳುವಂತ, ಮತ್ತೆ ನಮ್ಗೆ ಸಂಗಾತಿ ಅದು ಇನ್ಫಾರ್ಮೇಶನ್ ಕೊಡುತ್ತೆ, ಎಜುಕೇಶನ್ ಕೊಡುತ್ತೆ, ಮತ್ತೆ ನಮ್ಗೆ ಬೇಕಾದಂತ ಮಾಹಿತಿಯನ್ನು ಕೂಡ ಕೊಡುತ್ತೆ. ಹಾಗಾಗಿ ನಾವು ಮಾಹಿತಿಯನ್ನ ಕೊಡಬೇಕಾದ್ರೆ ಅಥೆಂಟಿಕ್ ಆಗಿರುತ್ತೆ. ಆದಷ್ಟು ಜನರ ಪರವಾಗಿ ಇದ್ಕೊಂಡು ಜನರಿಗೆ ಏನೇನು ಮಾಹಿತಿ ಬೇಕೋ ಅವನ್ನೆಲ್ಲನೂ ಕೊಡೋಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಹೇಳ್ತಾ ಇಲ್ಲ ಕಡಿಮೆ ಆಗಿದೆ, ಇವತ್ತು ರೇಡಿಯೋ ಕೇಳುವವರ ಸಂಖ್ಯೆ ಕಡಿಮೆ ಆಗಿದೆ. ಇದು ಚಾಲೆಂಜ್ ಎಲ್ಲಾ ಮಾಧ್ಯಮಕ್ಕೂ ಅನ್ವಯಿಸುತ್ತಿದ್ದು. ರೇಡಿಯೋ ಅಷ್ಟೇ ಅಲ್ಲ, ಪ್ರೈವೇಟ್ ಚಾನೆಲ್ಸ್ ಅಷ್ಟೇ ಅಲ್ಲ, ಎಲ್ಲದಕ್ಕೂ ಕೂಡ ಸಮಸ್ಯೆಯನ್ನ ಅನುಭವಿಸ್ತಾ ಇದಾವೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಜನರು ಒಗ್ಕೊಂಡಿರೋದ್ರಿಂದ ಸೋಷಿಯಲ್ ಮೀಡಿಯಾ ಜಾಸ್ತಿ ಕೇಳ್ತಾರೆ, ಮತ್ತೆ ಅಲ್ಲಿ ನೋಡ್ತಾರೆ. ಇನ್ನೊಂದು ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದೇ ಬರುತ್ತೆ, ಇದೇ ಅಥೆಂಟಿಕ್ ಅಂತ ಹೇಳಲಿಕ್ಕಾಗಲ್ಲ. ತಮ್ಗೆ ಬೇಕಾಗಿದ್ದು ಏನ್ ಮನಸ್ಸಿನೊಳಗೆ ಬರುತ್ತೆ ಅದ್ ಮಾಡಿ ಹಾಕ್ಬಿಡ್ತಾರೆ. ಕೃಷಿ ಬಗ್ಗೆ ಇರಬಹುದು, ಅಥವಾ ಹೆಲ್ತ್ ಬಗ್ಗೆ ಇರಬಹುದು, ಭವಿಷ್ಯದ ಬಗ್ಗೆ ಇರಬಹುದು, ಅಥವಾ ಹಣಕಾಸಿನ ವಿಷಯ ಇರಬಹುದು, ಏನೇನೇನೇನೋ ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ. ಅಥೆಂಟಿಕ್ ಎಷ್ಟು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ನಮ್ದು ಗೌರ್ಮೆಂಟ್ ಮಾಧ್ಯಮ ಆಗಿರೋದ್ರಿಂದ ನಾವು ಜನರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಏನೇ ಪ್ರಶ್ನೆ, ನೀವು ಮಾಡಿದಂತ ಕಾರ್ಯಕ್ರಮಕ್ಕೆ ನೀವೇ ಜವಾಬ್ದಾರು ಒಂದ್ ರೀತಿಯಿಂದ ಅಂತ. ಹಾಗಾಗಿ ಆ ಜವಾಬ್ದಾರಿಯುತ ಕಾರ್ಯಕ್ರಮಗಳನ್ನ ನಿರ್ಮಾಣ ಮಾಡಿ ನಾವು ಪ್ರಸಾರ ಮಾಡೋದ್ರಿಂದ ಆ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ಕೂಡ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿ ಅದನ್ನು ಪ್ರಸ್ತುತ ಪಡಿಸುವಂತ ಸಂದರ್ಭದೊಳಗೆ ಸಾಕಷ್ಟು ಕಾಳಜಿಯನ್ನು ತಗೊಂತೀವಿ. ಮತ್ತೆ ಬಹಳ ಅಥೆಂಟಿಕ್ ಆಗಿರುತ್ತೆ, ಸುಮ್ನೆ ಇರಲ್ಲ. ಮತ್ತೆ ಈ ಮಾಧ್ಯಮ ನಾವು ಎಷ್ಟೇ ಕಡಿಮೆ ಕೇಳ್ತಾ ಇದಾರೆ ಅಂದ್ರೆ ಅದಕ್ಕೆ ತನ್ನದೇ ಇದ್ದೇ ಇರ್ತಾರೆ ಕೇಳೋರು, ಅದನ್ನ ಪ್ರೀತಿಸುವವರು ಇದ್ದೇ ಇರ್ತಾರೆ. ಮತ್ತೆ ರೇಡಿಯೋ ಕೇಳುವವರು ಬಹಳ ಜನ ಇರ್ತಾರೆ. ಸೋಷಿಯಲ್ ಮೀಡಿಯಾ ಎಲ್ಲಾ ರೈತರ ಹತ್ರ ಇರಲ್ಲ. ಯಾವತ್ತೂ ರೈತರು ಸಂಗಾತಿ ಅಂದ್ರೆ ರೇಡಿಯೋನೇ. ಹಾಗಾಗಿ ಇದಕ್ಕೆಂದು ಭವಿಷ್ಯ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇನ್ನು ಈ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಪ್ರಸಾರ ಮಾಡಿದ್ರೆ ಅದು ಇನ್ನೂ ಹೆಚ್ಚು ಜನರನ್ನ ತಲುಪಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ನನಗನ್ಸುತ್ತೆ. ಸರ್, ನೀವು ಮಾಡಿದ ಕಾರ್ಯಕ್ರಮಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ನಿಮಗ ಸಿಕ್ಕಾವ. ಆ ಸಂದರ್ಭ, ಆ ಕಾರ್ಯಕ್ರಮವನ್ನ ನೀವು ಹೆಂಗ್ ನೆನೆಸ್ತೀರಿ? ಅಂದ್ರೆ ಆ ಸಂದರ್ಭದಲ್ಲಿ ನಾವು ಇದನ್ನ ಮಾಡಲೇಬೇಕು ಇದನ್ನ ಅಂತೇಳಿ ನಾವು ಹುಡುಕೊಂಡು ಹೋಗಿಲ್ಲ. ಯಾವಾಗ್ಲೂ ನಾನು ರೆಕಾರ್ಡ್ ಮಾಡಬೇಕು ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ನಮ್ಮ ಲೋಕಲ್ ಬ್ರಾಡ್ಕಾಸ್ಟ್ ಎಷ್ಟೆಲ್ಲ ಸಾಧ್ಯತೆಗಳಿದಾವೆ ಅದನ್ನ ಇಟ್ಕೊಂಡು ಮಾಡ್ತಾ ಇರ್ತೀವಿ. ರೆಕಾರ್ಡ್ ಮಾಡಿ ಬ್ರಾಡ್ಕಾಸ್ಟ್ ಆದ್ಮೇಲೆ ಇದೇ ಕಾನ್ಸೆಪ್ಟ್ ಮೇಲೆ ಒಂದು ನಾವು ಸ್ಪರ್ಧೆಗೆ ಒಂದು ಕಾರ್ಯಕ್ರಮ ಮಾಡಿ ಕಳಿಸಬಹುದಲ್ಲ ಅಂತ ಹೇಳಿದಾಗ ಆ ಕಾರ್ಯಕ್ರಮಗಳನ್ನ ಮಾಡಿ ನಾವು ಕಳಿಸಿದೀವಿ. ಮತ್ತೆ ಅನೇಕ ಸಲ ಪ್ರಶಸ್ತಿ ಕೂಡ ಬಂದಿದ್ದವು.
ಮೊದಲೇ ಬಹುಮಾನ ಸಾಕಷ್ಟೆಲ್ಲ ಬಂದಿದ್ದವು, 2ನೇ ಬಹುಮಾನ ಕೂಡ ಬಂದಿದ್ದವು. ಅಂದ್ರೆ ಬಹುಮಾನ ಅದು ಬರಲಿ ಬರ್ದ ಇರ್ಲಿ, ನಮ್ಮ ದಿನನಿತ್ಯದ ಕಾರ್ಯಕ್ರಮದಲ್ಲಿ ನಾವು ಜನರು ಚಪ್ಪಾಳೆ ತಟ್ಟುವಂತ ಬೆನ್ ತಟ್ಟುವಂತ ಕಾರ್ಯಕ್ರಮ ಇದಾವಲ್ಲ, ಅವೇ ನಿಜವಾದ ಬಹುಮಾನ ಅಂತ ಹೇಳಿ ನನಗನ್ಸುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ನಾವು ಒಂದು ಇಂಥ ದೊಡ್ಡ ಮಾಧ್ಯಮ ಇದು ಆಕಾಶವಾಣಿ ಅಂದ್ರೆ ಹೆಮ್ಮರವಾಗಿರುವಂತಹ ಮಾಧ್ಯಮ. ನಾವು ಈ ಮಾಧ್ಯಮದಲ್ಲಿ ಇಟ್ಕೊಂಡು ಜನಪರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ಲಿಕ್ಕೆ ಅದರ ವ್ಯಾಪ್ತಿಯನ್ನ ಮಿತಿಗೊಳಿಸಬಾರ್ದು. ಅಲ್ಲಿರುವಂತಹ ಎಲ್ಲಾ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ಏನೇನು ಸಾಧ್ಯತೆ ಇದೆ ಜನರಿಗೆ ಕೊಡ್ಲಿಕ್ಕೆ ಆ ಎಲ್ಲಾ ಮಾಹಿತಿಯನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ದುರ್ಗದಲ್ಲಿದ್ದಾಗ ನಮ್ಮ ಹೊಲ ನಮ್ಮ ರೇಡಿಯೋ ಅಂತೇಳಿ ಒಂದು ಕಾರ್ಯಕ್ರಮ ಇತ್ತು. ಅದು ಏನಂತ ಹೇಳಿದ್ರೆ, ನಾವು ಹಳ್ಳಿಗೆ ಹೋಗ್ತಿದ್ವಿ, ಹಳ್ಳಿ ಒಳಗೆ ಇದ್ಕೊಂಡು ಅದು ಮತ್ತೆ ನಮ್ಮ ಸ್ಟುಡಿಯೋದ ಮೂಲಕ ಪ್ರಸಾರ ಆಗಬೇಕು. ಇದು ಲೈವ್ ಮಾಡ್ತೀವಲ್ಲ, ಹಂಗಲ್ಲ, ಸ್ಟುಡಿಯೋನು ಅಲ್ಲಿ ಶಿಫ್ಟ್ ಆಗಿಬಿಡ್ತಿತ್ತು. ಅಲ್ಲಿ ಕೇಳೋರು ಪ್ರಶ್ನೆ ಕೇಳ್ತಿದ್ರು, ಅಂಗಳದಲ್ಲಿ ಕುಂತ್ಕೊಂಡು. ನಮಗೆ ಅಲ್ಲಿ ತಜ್ಞರು ಇರ್ತಿದ್ರು. ಅದು ಎಲ್ಲಾನು ಕೇಳುವಂತ ಪ್ರಶ್ನೆಗಳು, ಕೊಡುವಂತ ಉತ್ತರಗಳು, ನಾವು ನಿರೂಪಣೆ ಮಾಡುವಂತದ್ದು 45 ನಿಮಿಷ ಕಾರ್ಯಕ್ರಮ ನೇರವಾಗಿ ಸ್ಟುಡಿಯೋಕ್ಕೆ ಹೋಗಿ ಸ್ಟುಡಿಯೋದಿಂದ ಮತ್ತೆ ಜನರಿಗೆ ಕೇಳಲಿಕ್ಕೆ ಹೋಗ್ತಿತ್ತು. ಅಂದ್ರೆ ಅಲ್ಲಿ ಇಂಜಿನಿಯರ್ಸ್ ಕೂಡ ಬಹಳ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಇದು ಇಂಜಿನಿಯರ್ಸ್ ಕಾರ್ಯಕ್ರಮನ ಹೆಚ್ಚು ಕಡಿಮೆ, ಅವರು ಸಹಕಾರ ಇಲ್ದಿಂದ ಮಾಡ್ಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಇಡೀ ಸ್ಟುಡಿಯೋನ ಒಂದು ಹಳ್ಳಿಗೆ ಶಿಫ್ಟ್ ಮಾಡಬೇಕು ಅಂತ ಅಂದ್ರೆ ಅದು ನಿರಂತರವಾಗಿ 2-3 ವರ್ಷ ಮಾಡಿದ್ವಿ ನಾವು. ಮತ್ತೆ ಇನ್ನೊಂದು ರೇಡಿಯೋ ಪಂಚಾಯತ್ ಅಂತ ಹೇಳಿ ತಗೊಂಡಿದ್ವಿ. ಅಂದ್ರೆ ಒಂದು ಪಂಚಾಯತಿ ಒಳಗೆ 4-5 ಹಳ್ಳಿ ಬರ್ತವೆ. ಆ ಹಳ್ಳಿಗೆ ಒಂದು ಪಂಚಾಯತಿ ಮೂಲಕ ಏನೆಲ್ಲಾ ಸೌಲಭ್ಯ ಸರ್ಕಾರದಿಂದ ಬರುತ್ತೆ, ಇಲಾಖೆಗಳು ಕೊಡ್ತಾವು, ಆ ಎಲ್ಲಾ ಸೌಲಭ್ಯ ಒಂದು ಪಂಚಾಯತಿಗೆ ನಾವು ಮಾಧ್ಯಮದವರಾಗಿ ಇಬ್ಬರ ಮಧ್ಯೆ ಕೊಂಡಿಯಾಗಿ ಕೊಡುವವರು ಮತ್ತು ಪಡೆಯುವವರು ಇಬ್ಬರನ್ನ ಒಂದು ಎಜುಕೇಟ್ ಮಾಡ್ಕೊಂತ, ಅವ್ರಿಗೆ ಶಿಕ್ಷಣವನ್ನು ಕೊಡ್ಕೊಂತ, ಇಂಥ ಸೌಲಭ್ಯ ಬಂದಿದೆ, ನಿಮಗೆ ಸಿಕ್ಕಿದೆಯಾ, ಸಿಗ್ಬೇಕಾದ್ರೆ ಏನ್ ಮಾಡಬೇಕು, ಅದನ್ನೆಲ್ಲನೂ ಜಿಲ್ಲಾಧಿಕಾರಿ ಆಗ್ಬೋದು, ಸಿಇಒ ಆಗ್ಬೋದು, ಅವರು ಕೂಡ ಬಹಳ ಸಹಕಾರ ಕೊಡ್ತಾ ಇದ್ರು. ಆ ಸೌಲಭ್ಯವನ್ನ ಅವ್ರ ಮೂಲಕ ಅಥವಾ ಇಲಾಖೆ ಮೂಲಕ ಅವ್ರಿಗೆ ಜನರಿಗೆ ತಲುಪಿಸ್ಲಿಕ್ಕೆ ಬಹಳ ದೊಡ್ಡ ಕಾರ್ಯಕ್ರಮ ಇದು. ರೇಡಿಯೋ ಪಂಚಾಯತ್ ನಾವು ಅಡಾಪ್ಟ್ ಮಾಡ್ಕೊಂಡಂತ ಒಂದು ಪಂಚಾಯತ್ ಇದು. ಆ ಪಂಚಾಯತ್ ನಮ್ಮ ಭಾರತದಲ್ಲಿ ಯಾರು ಮಾಡಿರ್ಲಿಲ್ಲ. ADG ಹೇಳ್ತಿದ್ರು, DG ಹೇಳ್ತಿದ್ರು. ಅದು ಬಹಳ ಹೆಮ್ಮೆ ಆಗಿದೆ. ಅಂತವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದೀವಿ, ಇನ್ನೂ ಬೇಕಾದಷ್ಟಿದಾವೆ. ಸರ್, ಬಹಳಷ್ಟು ವಿನೂತನ ಪ್ರಯೋಗಗಳನ್ನ ನೀವು ನಿಮ್ಮ ವೃತ್ತಿ ಜೀವನದೊಳಗ ಮಾಡಿರಿ. ಕೆಲವೊಂದು ಘಟನೆಗಳು ಮರಿಲಿಕ್ಕೆ ಆಗೋದಿಲ್ಲ. ಅಂತ ಸವಾಲ್ ಅನ್ಸಿದ್ದು ಏನಾದ್ರೂ ನಿಮ್ಮ ವೃತ್ತಿ ಜೀವನದೊಳಗ ನೀವು ನೆನಪಿಸ್ಕೊಳ್ಳೋದಾದ್ರೆ? ಸಾಕಷ್ಟು ಇರ್ತಾವ ಸವಾಲು ಅಂತ ಹೇಳಿದ್ರೆ. ನಾವು ಬ್ರಾಡ್ಕಾಸ್ಟ್ ಸವಾಲ ಯಾವಾಗ್ಲೂ, ಹಣಕಾಸಿಂದ ಏನೂ ಇರಲ್ಲ. ಬ್ರಾಡ್ಕಾಸ್ಟ್ ಸವಾಲು ಅಂತ ಹೇಳಿದ್ರೆ ಆ ಕಾರ್ಯಕ್ರಮ, ಅಲ್ಲಿ ಆಯ್ಕೆ ಮಾಡ್ಕೊಳ್ಳುವಂತ ತಜ್ಞರು, ಅವರು ಸ್ಪಂದಿಸಲಿಲ್ಲ ಆಗುವಂತ ಕೊನೆಯ ಒಂದು ಟೆನ್ಷನ್ನು, ಇದು ಎಲ್ಲ ನಿರಂತರವಾಗಿರುತ್ತೆ. ಒಂದೇ ದಿನದ್ದಲ್ಲ ಇದು. ಇವತ್ತು ನಾಳೆ ಕಾರ್ಯಕ್ರಮ ಪ್ರಸಾರ ಆಗಬೇಕು, ಇವತ್ತು ಹೈಲೈಟ್ ಆಗಬೇಕು ಆ ಕಾರ್ಯಕ್ರಮ, ಇನ್ನೂ ತಜ್ಞರು ಬಂದಿಲ್ಲ, ಸಂಪನ್ಮೂಲ ವ್ಯಕ್ತಿ ಬಂದಿಲ್ಲ ಅಂತೇಳಿದ್ರೆ ಅದು ಆ ಕಾಯುವಿಕೆ ಕೂಡ ಒಂದು ಸವಾಲೆ. ಆ ಸವಾಲನ್ನು ದಿನಾನು ಎದುರಿಸ್ತಾ ಇರ್ತೀವಿ. ಹೌದು ಸರ್, ನೇರ ಫೋನ್ ಕಾರ್ಯಕ್ರಮ ಇರ್ತದ. ಆ ಅತಿಥಿಗಳು, ಆ ಸಂಪನ್ಮೂಲ ವ್ಯಕ್ತಿ ಬರುವುದು ಅದಕ್ಕೆ ಅತ್ಯಂತ ಅವಶ್ಯಕ. ಕಾಯ್ತಾ ಇರ್ತೀವಿ. ಇಲ್ಲ ಒಂದು ವೆಹಿಕಲ್ ಬಂದ್ರು ಅವರೇ ನಮ್ಮವ್ರು ಇರ್ಬೋದಾ ಅಂತ ಕಾಯ್ತಾ ಇರ್ತೀವಿ. ಆ ಆತಂಕ ಇರುತ್ತೆ. ಮತ್ತೆ ಇದು ಸವಾಲು ಅಂದ್ರೆ ನೀವು ಒಬ್ಬರೇ ಎದುರಿಸುವಂತ ಸವಾಲು ಇರಲ್ಲ. ಯಾಕಂದ್ರೆ ಇಲ್ಲಿ ನಿರ್ದೇಶಕರು ಇರ್ತಾರ, ಸಬಾರ್ಡಿನೇಟ್ ಸ್ಟಾಫ್ ಇರುತ್ತೆ, ನಮ್ಮ ಈಕ್ವಲೆಂಟ್ ಆಫೀಸರ್ಸ್ ಎಲ್ಲರೂ ಇರ್ತಾರೆ. ಅವರೆಲ್ಲರೂ ಸೇರಿ ಕಾರ್ಯಕ್ರಮವನ್ನ ನಿರ್ವಹಿಸೋದ್ರಿಂದ ಅಂತ ಟೆನ್ಷನ್ ಇರಲ್ಲ. ಸರ್, ಈಗ ನಿವೃತ್ತಿ ಜೀವನ ಶುರುವಾಗಿದೆ. ನೀವು ಈಗೂ ಕೂಡ ಸಕ್ರಿಯರಾಗಿದ್ದೀರಿ. ಬಹಳಷ್ಟು ನಿಮ್ಮ ಇಷ್ಟದ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ಆ ಬಗ್ಗೆ ಕೆಲವು ಮಾತುಗಳು. ಏನಂದ್ರೆ, ಮನೆ ಕಟ್ಟಿದ್ವಿ, ಮನೆಗೆ ಅದು ಖುಷಿಯಿಂದಾನೇ ಇತ್ತು. ಆದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಅದನ್ನ ಇನ್ನೊಂದು ಸ್ವಲ್ಪ ಚಂದ ಮಾಡೋಣ ಅಂತೇಳಿ ಒಂದು ಚಂದ ಮಾಡ್ಕೊಂಡಿದೀವಿ. ಬಹಳ ಬ್ಯೂಟಿಫುಲ್ ಆಗಿ ಮಾಡಿದೀವಿ. ಮತ್ತೆ ನಾನು 4 ಎಕರೆ ಜಮೀನು ತಗೊಂಡಿದ್ದೀನಿ. ಆ 4 ಎಕರೆದೊಳಗೆ ನನ್ನ ಕನಸಿನ ಎಲ್ಲಾ ಪ್ರಯೋಗಗಳನ್ನ ಮಾಡಬೇಕು ಅಂತೇಳಿ ಒಂದು ಆಸೆ ಇದೆ. ಯಾಕಂದ್ರೆ ನಾವು 30 ವರ್ಷ ಅನೇಕ ತಂತ್ರಜ್ಞಾನವನ್ನ ಬೇರೆ ಬೇರೆ ಮೂಲಗಳಿಂದ ಪಡ್ಕೊಂಡಿರ್ತೀವಿ. ಯಾವ ಬೆಳೆ, ಅಲ್ಲಿ ಮಳೆ ಎಷ್ಟಿದೆ, ಮತ್ತೆ ಅಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು, ಅಲ್ಲಿರುವಂತ ಸಮಸ್ಯೆಗಳು ಏನು, ಅವನ್ನ ಹೆಂಗೆ ಎದುರುಗೊಳ್ಬೇಕು, ಮತ್ತೆ ಹೇಗೆ ಸಾಲ್ವ್ ಮಾಡಬೇಕು, ಇದ್ಮೇಲೆ ಬರೀ ಇಷ್ಟು ದಿನ ಹೇಳ್ತಾ ಇದ್ವಿ ನಾವು ಯಾಕೆ ಪ್ರಯೋಗ ಮಾಡಬಾರ್ದು ಅಂತೇಳಿ. ಈಗ ಆ ಪ್ರಯೋಗ ಮಾಡ್ತಾ ಇದ್ದೀನಿ. ನನ್ನಲ್ಲಿರುವಂತಹ ಇತಿಮಿತಿಗಳು, ಯಾಕಂದ್ರೆ ನಮಗೂ 60 ದಾಟಿದೆ ಅಂತ ಹೇಳಿದ್ರೆ ಜಾಸ್ತಿ ಶಕ್ತಿ ಅವೆಲ್ಲನೂ ಇರಲ್ಲ, ಬರ್ತಾ ಕಡಿಮೆ ಹಾಕೊಂತ ಹೋಗುತ್ತೆ, ಸಹಜ ಅದು. ಅದನ್ನೆಲ್ಲನೂ ನೋಡಿಕೊಂಡು ನಾವು ಎಷ್ಟು ದೂರ ಐತಿದೆ ಭೂಮಿ, ಅಲ್ಲಿ ನೀರು ಎಷ್ಟಿದೆ, ಆ ಭೂಮಿಯಲ್ಲಿ ಏನೇನು ಬೆಳಿಬಹುದು, ಮಳೆ ಎಷ್ಟಾಗತ್ತೆ, ಅಲ್ಲಿ ಬಿಸಿಲು ಎಷ್ಟಿರುತ್ತೆ,
ತಂಪು ಎಷ್ಟಿರುತ್ತೆ, ಗಿಡ ಯಾವ್ಯಾವದವು, ಎಂತ ಗಿಡ ಹಾಕ್ಬೇಕು, ನಮಗೂ ಕೂಡ ತೊಂದರೆ ಆಗಬಾರ್ದು, ಮತ್ತೆ ಉತ್ಕೃಷ್ಟವಾಗಿ ಬೆಳಿಬೇಕು, ಅದೊಂದು ಬೇರೆದವ್ರಿಗೆ ಮಾದರಿ ಆಗ್ಬೇಕು. ಈ ಎಲ್ಲ ಕನಸುಗಳನ್ನ ಇಟ್ಕೊಂಡು ಆ ರೀತಿ ಫಾರ್ಮ್ ಮಾಡ್ತಾ ಇದ್ದೀನಿ. ಒಂದ್ 2-3 ವರ್ಷದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನು ಹೆಂಗ್ ನಡೆದಿದೆ ಅಂತ. ಈಗ ನಾನು ಹಾಕಿದಂತ ಬೆಳೆಗಳು ಬಹಳ ಚೆನ್ನಾಗಿ ಬರ್ತಾ ಇದಾವೆ. ಅದಕ್ಕೆ ಇನ್ನೂ ಬೇಕಾಗಿದೆ, ಬೇರೆ ಬೇರೆ ರೀತಿಯಿಂದ ಅದನ್ನೆಲ್ಲನೂ ಮಾಡ್ತಾ ಇದ್ದೀನಿ. ಮತ್ತೆ ಐ ಆಮ್ ವೆರಿ ಹ್ಯಾಪಿ. ಯಾಕಂದ್ರೆ ನಾವು ಜಾಬ್ನಲ್ಲಿದ್ದಾಗ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಇವತ್ತು ಹೋಗ್ಬೇಕು, ಅವರು ಕರಿಬೇಕು, ಅವ್ರು ಮಾತಾಡಿಸ್ಬೇಕು, ಅವ್ರು ಬರುವಂಗ್ ನಾವು ಮಾಡಬೇಕು, 10 ಸಲ ಆದ್ರೂ ಫೋನ್ ಮಾಡಬೇಕು, ಕರೆಸ್ಲೇಬೇಕು, ಹಿಂಗೆಲ್ಲನೂ ಇರುತ್ತೆ. ಲೇಔಟ್ ಮಾಡಬೇಕು, ಇಂದು ಪ್ರಸಾರ ಮಾಡಬೇಕು, ಒಂದು ಎಡಿಟ್ ಮಾಡಬೇಕು, ಇದನ್ನ ಇನ್ನೂ ಸುಂದರವಾಗಿ ಗೊಳಿಸ್ಬೇಕು, ಮುಂದಿನ ತಿಂಗಳ ಇಂತಿಂತಾವ್ ಬರ್ತವು, ಆ ಕಾರ್ಯಕ್ರಮಕ್ಕೆ ರೆಡಿ ಆಗಬೇಕು, ಇಂಥವೆಲ್ಲ ಇರುತ್ತೆ. ಈಗ ಅಂತಾವ್ ಟೆನ್ಷನ್ ಇರಲ್ಲ, ಆ ರೀತಿಯಾಗಿ ಫ್ರೀ ಆಗಿರ್ತೀವಿ. ಸರ್, ಈಗ ನೀವು ಯಾರೆಲ್ಲ ರೈತಾಪಿ ಬಂಧುಗಳಿಗೆ ಏನು ಸಲಹೆಗಳನ್ನ ಕೊಡ್ತಿದ್ರಿ, ಅವರಿಗಾಗಿ ಏನು ಕಾರ್ಯಕ್ರಮಗಳನ್ನ ಮಾಡ್ತಿದ್ರಿ, ಆ ಎಲ್ಲಾ ಅನುಭವಗಳನ್ನ ಉಪಯೋಗಿಸಿಕೊಂಡು ನಿಮ್ಮ ಕೃಷಿ ಭೂಮಿಯಲ್ಲಿ ಪ್ರಯೋಗ ಮಾಡ್ತಾ ಇದ್ದೀರಿ. ನಿಮ್ಮ ಮುಂದಿನ ಬದುಕಿನ ಕೃಷಿ ಬಹಳ ಚಂದ ಇರ್ಲಿ, ಬಹಳ ಒಳ್ಳೇದಾಗ್ಲಿ ಅಂತ ನಾನು ನಮ್ಮೆಲ್ಲಾ ಕೇಳುಗರ ಪರವಾಗಿ ಹಾರೈಸ್ತೀನಿ. ತುಂಬಾ ಧನ್ಯವಾದಗಳು ಮಾಲಾ ಅವರೇ. ಯಾಕಂದ್ರೆ ನಮ್ಮ ಮನಸ್ಸು ಹೆಂಗಿರುತ್ತೋ ನಮ್ಮ ದೇಹನೂ ಹಂಗೆ ಇರುತ್ತೆ, ಹಂಗ ಆಲೋಚನೆ ಮಾಡ್ತಾ ಇರ್ತೀವಿ. ಮತ್ತೆ ಬದುಕಿನೊಳಗೆ ನಾವು ಏನು ದೊಡ್ಡ ಪಡ್ಕೊಂಡು ಬಂದಿರಲ್ಲ ಅಥವಾ ಕೊಟ್ಟುನು ಹೋಗುದಲ್ಲ, ಅದೆಲ್ಲ ಹೇಗೆ ಬರುತ್ತೋ ಹಾಗೆ ಅದನ್ನ ಪ್ರೀತಿಯಿಂದ ಸ್ವೀಕರಿಸ್ತಾ ಇರಬೇಕು, ಮುಂದೆ ಹೋಗ್ತಾ ಇರಬೇಕು. ಚಿಂತೆ ಮಾಡ್ಕೊಂಡ್ ಕುಂತ್ರೆ ಏನು ಉಪಯೋಗ ಇಲ್ಲ. ನಗಲಿಕ್ಕೆ ಸಾವಿರಾರು ಕಾರಣಗಳಿದಾವೆ, ಅಳಲಿಕ್ಕೆ 1, 2, 3 ಅಷ್ಟೇ ಇರ್ತಾವೆ. ಆದ್ರೆ ನಾವು ಅಳುದ್ರ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡ್ತೀವಿ. ಅದನ್ನ ಬಿಟ್ಟು ಬಿಡಬೇಕು. ನಮ್ಮ ಖುಷಿ ಕೊಡುವಂತಹ ಎಷ್ಟೆಲ್ಲಾ ದೊಡ್ಡ ಲಿಸ್ಟ್ ಇದೆ, ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟೆಲ್ಲಾ ಅಚೀವ್ಮೆಂಟ್ ಮಾಡಿದ್ವಿ. ಜನರ ಜೊತೆ ಆಗಿರ್ಬೋದು, ನಾವು ಹೆಲ್ಪ್ ಮಾಡೋದಾಗಿರ್ಬೋದು, ಅಥವಾ ಹೆಲ್ಪ್ ತಗೊಂಡದ್ದಾಗಿರ್ಬೋದು, ಎಲ್ಲವನ್ನು ನೋಡ್ಕೊಂಡಾಗ ನಾವು ಮಾಡಿದ್ದು ಒಳ್ಳೆ ಗುಣದಿಂದ ಪಡೆದಿದ್ದೆಷ್ಟು, ಕೊಟ್ಟಿದ್ದೆಷ್ಟು ಎಲ್ಲವನ್ನು ತೂಕ ಮಾಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಅದನ್ನ ನಮ್ಮ ಕೇಳುಗರು ಕೂಡ ಯಾವಾಗ್ಲೂ ಖುಷಿ ಲಿಸ್ಟ್ ಅನ್ನ ದೊಡ್ಡದು ಮಾಡ್ಕೊಂತ ಹೋಗಿ ಇನ್ನೂ ಖುಷಿ ಆಗ್ತೀರಿ. ಈ ಕಾರ್ಯಕ್ರಮಕ್ಕೆ ಕರೆದು ಮತ್ತೊಮ್ಮೆ ನಮ್ಮ ಆಕಾಶವಾಣಿ ಧಾರವಾಡ ಮೂಲಕ ಎಲ್ಲಾ ಶ್ರೋತೃಗಳನ್ನ ಭೇಟಿ ಆಗ್ಲಿಕ್ಕೆ, ಅವ್ರ ಜೊತೆ ನನ್ನ ವಿಚಾರವನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೂ ಕೂಡ ಧನ್ಯವಾದ ಮಾಲಾ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಆಕಾಶವಾಣಿ ಧಾರವಾಡದ ನಿವೃತ್ತ ಸಹಾಯಕ ನಿರ್ದೇಶಕರಾದ ಹೇಮಂತ್ ರಾಮಡ್ಗಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಮಾಲಾ ಸಾಂಬ್ರಾಣಿ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಬಾನುಲಿಯ ಭಿತ್ತಿಯಿಂದ